ಏನ್ ಸರ್ ಇವತ್ತು ನೀವು ಪಾತ್ರೆ ತೊಳಿತಾ ಇದ್ದೀರಾ? ಹೇಳ್ತೀನಿ ಮನೇಲಿ ತುಂಬಾ ಬ್ಯಾಕ್ಟೀರಿಯಾ ಇರುವಂತ ಜಾಗ ಯಾವ್ದು ಹೇಳು? ಬಾತ್ರೂಮು. ಬಾತ್ರೂಮ್ ಅಂತ ಎಲ್ಲಾರು ಅನ್ಕೊಂಡಿದೀರಾ. ಏಯ್ ಪಾತ್ರೆ ತೊಳೆಯೋ ಸ್ಪಾಂಜ್ ಯಾಕೋ ಫ್ರಿಜ್ ಅಲ್ಲಿ ಇಡ್ತಿದ್ಯಾ? ಪಾತ್ರೆ ತೊಳೆಯೋ ಈ ಸ್ಪಾಂಜ್ ಅಲ್ಲಿ ಟಾಯ್ಲೆಟ್ ಸೀಟ್ ಗಿಂತ ಜಾಸ್ತಿ ಬ್ಯಾಕ್ಟೀರಿಯಾ ಇದೆ, ಗೊತ್ತಾ ನಿನ್ಗೆ? ಹೌದಾ? ಅದ್ ಹೇಗೆ? ಒಂದು ರಿಸರ್ಚ್ ಹೇಳುತ್ತೆ ಈ ಸ್ಪಾಂಜ್ ಅಲ್ಲಿ ಪಾತ್ರೆ ತೊಳೆಯೋದ್ರಿಂದ ನಿಮ್ಗೆ ನಿಮೋನಿಯಾ ಆಗ್ಬೋದು ಅಥವಾ ಕಿಡ್ನಿನೂ ಫೇಲ್ ಆಗ್ಬಿಡ್ಬೋದು ಅಂತ. ಹೆಂಗೆ ಅಂತ ನಾನು ಹೇಳ್ತೀನಿ. ಪ್ರತಿ ಸತಿ ನೀವು ಪಾತ್ರೆ ತೊಳೆದಾಗ ಇದರಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಸ್ ಹೋಗಿ ಸ್ಟೇ ಆಗುತ್ತೆ. ಸ್ಯಾಲ್ಮೊನೆಲ್ಲಾ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಅದು ಯೂಶಲಿ ನಾನ್ ವೆಜ್ ಫುಡ್, ಹಾಲು ಇಂಥದ್ರಿಂದ ಬರುತ್ತೆ. ನೀವು ಯಾವಾಗ ಪಾತ್ರೆನ ಈ ಸ್ಪಾಂಜಲ್ಲಿ ತೊಳೆದು ಇದರಲ್ಲಿ ಇನ್ನೂ ನೀರು ಹಂಗೆ ಇರುವಾಗ ಹಂಗೆ ಎತ್ತಿಡ್ತೀರೋ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. 1 ಕ್ಯೂಬಿಕ್ ಸೆಂಟಿಮೀಟರಲ್ಲಿ 54 ಬಿಲಿಯನ್ ಬ್ಯಾಕ್ಟೀರಿಯಾ ಸ್ಟೇ ಆಗ್ಬೋದು. ಆ ಥರ ಎನ್ವಿರಾನ್ಮೆಂಟ್ ಇದನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಆದಷ್ಟು ಈ ಸ್ಪಾಂಜ್ನ ಅವಾಯ್ಡ್ ಮಾಡಿ ಹಳೆ ಕಾಲದವ್ರ ಥರ ತೆಂಗಿನ ನಾರನ್ನ ಯೂಸ್ ಮಾಡಿ, ಅದೇ ಬೆಟ್ರ್. ಇಲ್ಲ ಅಂದರೆ ಇದರಲ್ಲಿ ಪ್ರತಿ ಸತಿ ತೊಳೆದಾಗ ಒಂದೇ ಇದನ್ನು ಫ್ರಿಡ್ಜಲ್ಲಿ ಎತ್ತಿಡಿ, ಇಲ್ಲ ಅಂದರೆ ಬಿಸಿಲಲ್ಲಿ ಒಣಗಾಕಿ ಕಂಪ್ಲೀಟ್ ಡ್ರೈ ಮಾಡಿ. ಪ್ರತಿ ಸತಿ ನೀವು ಇದರಲ್ಲಿ ಪಾತ್ರೆ ತೊಳೆದಾಗ್ಲೂ ಇದರಲ್ಲಿರೋ ಬ್ಯಾಕ್ಟೀರಿಯಾ ವಾಪಸ್ ಪಾತ್ರೆಗೆ ಬಂದು ನಿಮ್ಮ ಸ್ಟಮಕ್ಗೆ ಹೋಗ್ತಾ ಇರುತ್ತೆ. ಅದು ನಿಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗ್ಬೋದು ಅಂತ ಹೊಸದೊಂದು ರಿಸರ್ಚ್ ಹೇಳುತ್ತೆ. ಸೋಪಿಂದ ಬ್ಯಾಕ್ಟೀರಿಯಾ ಸಾಯಲ್ವಾ ಅಂತ ನೀವು ಕೇಳ್ತೀರಾ. ಇಲ್ಲ, ಸೋಪ್ಗೆ ಬ್ಯಾಕ್ಟೀರಿಯಾಸು ಅಡಾಪ್ಟ್ ಆಗಿಬಿಟ್ಟಿರುತ್ತೆ, ಅದು ಸಾಯಲ್ಲ.